ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ದಿಢೀರನೆ ಬ್ರೇಕ್ಫಾಸ್ಟ್ ಮಾಡೋ ರೆಸಿಪಿಯನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ, ಇವತ್ತಿನ ದಿವಸ ನೋಡ್ರಿ, ಈಗ ಅರ್ಧ ಬಟ್ಲು ಶೇಂಗಾ ತೊಗೊಂಡಿನಿ, ಹೆಸರುಬೇಳೆ ಅರ್ಧ ಬಟ್ಲು ತೊಗೊಂಡಿನಿ, ಉದ್ದಿನಬೇಳೆ ಅರ್ಧ ಬಟ್ಲು ತೊಗೊಂಡಿನಿ, ಕಡಲೆಬೇಳೆ ಮತ್ತು ತೊಗರಿಬೇಳೆ, ಈ ದ್ವಿದಳ ಧಾನ್ಯಗಳಿಂದ ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ರೀ. ಅದು ನೋಡಿರಿ, ಈಗ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಒಂದು 2 ಗಂಟೆ ನೆನೆ ಇಟ್ಟಿದ್ದೀನಿ ರೀ. ನೆನೆ ಇಟ್ಟು ಸ್ವಚ್ಛಾಗಿ ನೀರು ಬಸೋದು ತೊಳೆದಿಟ್ಟಿನಿ ರೀ. ಈಗ ಇದನ್ನು ಮಿಕ್ಸರ್ಗೆ ಹಚ್ಕೊಂಡ್ಬರ್ತೀನಿ ರೀ ಹೋಗಿ. ಈಗ ನೋಡ್ರಿ, ಈಗ ಮಿಕ್ಸರ್ಗೆ ಹಾಕಿನ್ರಿ. ಈಗ ಸ್ವಲ್ಪ ಜೀರಿಗೆ ಹಾಕಿನ 1 ಟೀ ಸ್ಪೂನ್ದಷ್ಟು. ಏನು ಮಾಡ್ತೀನಿ, ನಾನೀಗ ಮಜ್ಜಿಗೆ ಹಾಕ್ತೀನಿ ರೀ. ಮಜ್ಜಿಗೆ ಹಾಕ್ತೀನಿ ನಾನು ನಿನ್ನೆ ಏನು ಮಾಡಿ, ಮನೆಯಲ್ಲೇ ಬೆಣ್ಣೆ ಕಡ್ದೇನಿ ರೀ. ಬೆಣ್ಣೆ ತೆಗೆದು ಗಟ್ಟಿ ಮಜ್ಜಿಗೆ ಅದಾವೆ ರೀ. ಆ ಮಜ್ಜಿಗೆ ನಾ ಹಾಕ್ತೀನಿ ರೀ. ಏನು ರೀ, ಈಗ ನೋಡಿರಿ, ಇಷ್ಟು ಮಜ್ಜಿಗೆ ಹಾಕ್ಕೊಂಡು ಮಿಕ್ಸರ್ ಹಚ್ಕೊಂಡ್ಬರ್ತೀನಿ ರೀ. ಇದನ್ನೇನೈತಿ, ಈಗ ಮಿಕ್ಸಿಗೆ ಹಾಕ್ತೇನೆ ರೀ. ಎಷ್ಟು ಸಣ್ಣಗೆ ರುಬ್ಕೊಂಬರ್ತೀವೋ ಆ ರುಬ್ಕೊಂಬಂದಟ್ಟು ಏನು ರೆಸಿಪಿ ಚಲೋ ಆಕತ್ತೆ ರೀ. ಈಗ ಮಿಕ್ಸಿಗೆ ಹಾಕೊಂಬಂದಿನಿ ರೀ. ಅದನ್ನು ಈ ರೀತಿ ಸಣ್ಣಾಗೈತೆ ರೀ. ನೋಡಿರಿ, ಉಳಿದಿದ್ದ ಸ್ವಲ್ಪ ಬೇಳೆ ತೆಗೆದಿಟ್ಟಿದ್ನಿ ಅದ್ರಾಗ, ನೆನೆ ಇಟ್ಟಿದ್ದನ್ನು ಅವತ್ತನ್ನ ಮತ್ತಿಗೆ ಹಾಕ್ತೇನೆ ರೀ. ಅವತ್ತನ್ನ ಚೆನ್ನಾಗಿ ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಬೇಕು ರೀ. ಏನು ರೀ, ಈಗ ಸದ್ಯ ಏನು ಮಾಡ್ತೇನೆ ರೀ, ಸ್ವಲ್ಪ ಬಾಂಬೆ ರವೆ 1 ಬಟ್ಲಷ್ಟು ಬಾಂಬೆ ರವೆ ಹಾಕ್ತೇನೆ ರೀ ಅದಕ್ಕೆ. ಏನು ರೀ, ಬಾಂಬೆ ರವೆ. ಆಮೇಲೆ ಸ್ವಲ್ಪ ಒಂದು ಇದು ಹಾಕ್ತೇನೆ ರೀ, ಬೌಲ ಅಕ್ಕಿ ಹಿಟ್ಟು ಹಾಕ್ತೇನೆ ರೀ. ಅಕ್ಕಿ ಹಿಟ್ಟು ಇದನ್ನು ಏನು ಮಾಡ್ತೇನೆ ರೀ, ಮಿಕ್ಸಿ ಹಚ್ಕೊಂಡ್ಬರ್ತೇನೆ ರೀ. ಈಗ ನೋಡಿರಿ, ಅಕ್ಕಿ ಹಿಟ್ಟು ಮತ್ತು ಬಾಂಬೆ ರವೆ, ಇನ್ನೊಂದು ಸ್ವಲ್ಪ ಬ್ಯಾಳೆ ನೆನೆ ಇಕ್ಕಿದ್ದು ಎಲ್ಲ ಹಾಕೊಂಬಂದೇಳಿ. ಈ ರೀತಿ ನೈಸ್ ಆಗ್ಯದ ರೀ, ಅಗದಿ ಮಂದಗಾಗೈತಿ. ಇದನ್ನು ಕೂಡ ಮೊದಲು ರುಬ್ಕೊಂಬಂದೇನಿ ರೀ ಮಿಕ್ಸಿಗೆ. ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ತೇನೆ ರೀ. ಈ ರೀತಿ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ತೇನೆ ರೀ. ಇದೀಗ ನೋಡಿರಿ ಎಷ್ಟು ಮಂದಗಾಗೈತಿ ಇದು. ಎಲ್ಲ ಚೆನ್ನಾಗಿ ಕಾಯಿಸ್ತೇನೆ ರೀ. ಇದನ್ನು ಮಿಶ್ರ ಒಂದು 10 ನಿಮಿಷ ನೆನೆ ಇಡ್ತೀನಿ ರೀ ಅದನ್ನು. ನೋಡಿರಿ, ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ. ಮತ್ತು ಬೇಕಾದ್ರೆ ನೋಡಿ ಹಾಕೋತೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಯಾಕೆ ಹುಳಿ ಮಜ್ಜಿಗೆನ ಉಪಯೋಗ ಮಾಡಿದ್ದನ್ನ ಸ್ವಲ್ಪ ಸಕ್ಕರೆ ಹಾಕಿರ್ತೀನಿ. ಹಾಕಿ ಎಲ್ಲ ಕಾಯಿಸಿ ಒಂದು 10 ನಿಮಿಷ ಇಡ್ತೀನಿ. ನೀವು ಮಜ್ಜಿಗೆ ಹಾಕಿ ಮಾಡ್ಬೋದು, ಮಸಾಲೆ ಹಾಕಿ ಮಾಡ್ಬೋದು, ಏನೂ ಇಲ್ಲ ಅಂದ್ರೆ ಮನೆಯಲ್ಲಿ ನೀರು ಹಾಕಿ ಮಾಡ್ಬೋದು ರೀ. ಇದು ಏನು ರೀ, ಈ ರೀತಿ ಮಾಡ್ಕೊಬೋದು ರೀ. ಇದು ಭಾರಿ ಟೇಸ್ಟಿ ಅದ ರೀ. ಮತ್ತು ದ್ವಿದಳ ಧಾನ್ಯದಿಂದ ಮಾಡಿದ್ದದ ರೀ. ಇದು ಭಾರಿ ಹೆಲ್ತಿಗೆ ಭಾಳ ಉಪಯೋಗ ಆಗ್ತದೆ ರೀ. ಅದು ಆರೋಗ್ಯಕರವಾಗೈತಿ. ಏನು ರೀ, ಮಕ್ಕಳಿಗೆ ಮಾಡಿಕೊಟ್ರೆ ಪೌಷ್ಟಿಕ ಆಹಾರ ಆಕತ್ತಿರೋದು. ಯಾಕೆ ಎಲ್ಲ ದ್ವಿದಳ ಧಾನ್ಯ ಕುಡಿಯೋರು. ನಾವು ಕುಡಿಸಿದ್ದೆಲ್ಲ 5 ದ್ವಿದಳ ಧಾನ್ಯನೂ ಕುಡಿಸೀನಿ ರೀ ಅದ್ರಾಗ. ಈಗ ಸ್ವಲ್ಪ 10 ನಿಮಿಷ ಮುಚ್ಚಿಡ್ತೀನಿ ರೀ. ನೋಡಿರಿ, ಈಗ ಹಿಟ್ಟು ನೆನೆದರೆ 10 ನಿಮಿಷ ಆಯಿತು. ಈ ರೀತಿ ಆಗಿದೆ, ಈ ರೀತಿ ಆಗ್ಯದ ನೋಡಿರಿ. ಅಗದಿ ಮಂದಾಗಿ ಆಗೈತಿ. ಏನು ರೀ, ಯಾವತ್ತು ದೋಸೆಗೆ ಹೆಂಗೆ ಆಗ್ತೋ ಆ ರೀತಿ ಮಾಡೋದು. ಇದು ಮಸಾಲೆ ದೋಸೆ ರೀ. ಇದು ವಿಶೇಷ ಏನಂದ್ರೆ, ಮಸಾಲೆ ದೋಸೆ ಅಂದರೆ 5 ದ್ವಿದಳದ ಧಾನ್ಯಗಳಿಂದ ಮಾಡಿದಂಥ ಮಸಾಲೆ ದೋಸೆ ರೀ. ಹೆಸರುಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಶೇಂಗಾ, ಉದ್ದಿನಬೇಳೆ ಇವೆಲ್ಲವನ್ನು ನೆನೆ ಇಟ್ಟು 1-2 ತಾಸು ನೆನೆ ಇಟ್ಟು ಮಿಕ್ಸರ್ಗೆ ಹಾಕಿ, ಆಮೇಲೆ ಇದಕ್ಕೆ ಏನೈತಿ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಬಾಂಬೆ ರವೆ ಇವೆಲ್ಲವನ್ನು ಕೂಡಿಸಿ ಮನೆಯಲ್ಲಿ ತಯಾರು ಮಾಡಿದಂಥ ಮಜ್ಜಿಗೆಯಿಂದ ತಯಾರು ಮಾಡಿದಂಥದ್ದು ವಿಶೇಷತೆ. ಇದೊಂದು ಸ್ಪೆಷಲ್ ರೆಸಿಪಿ ಮಸಾಲೆ ದೋಸೆ. ಈಗ ಹಾಕ್ತೀನಿ ನೋಡ್ರಿ. ಈಗ ಎಣ್ಣೆ ಹಂಚಿ ಕಾಯಕಿಟ್ಟೇನಿ ರೀ. ತವಾ ಕಾಯಕತ್ತದ್ರಿ, ದೋಸೆ ತವಾ ಕಾಯಕತ್ತದ್ರಿ. ಈಗ ಹಾಕ್ತೇನೆ ನೋಡ್ರಿ. ಈಗ ಈ ರೀತಿಯಾಗಿ ಕಾಯ್ದು ನಾವು ಯಾವ್ದು ದೊಡ್ಡದು ಬೇಕಾದ್ರೆ ದೊಡ್ಡದು ಹಾಕ್ಬೋದು, ಸಣ್ಣದು ಬೇಕಾದ್ರೆ ಸಣ್ಣದು ಹಾಕ್ಬೋದು. ಇಲ್ಲಿ ನೋಡ್ರಿ, ಈ ರೀತಿ ಗರ ಅಲ್ಲೇ ತಿರುಗಿಬಿಡ್ಬೇಕ್ರಿ ಅದನ್ನು. ನೋಡ್ರಿ, ಫಸ್ಟ್ ಕ್ಲಾಸ್ ಆಗ್ತದೆ ನೋಡ್ರಿ. ನಾವು ದೊಡ್ಡದು ಸಣ್ಣದು ದಿಪ್ಪ ತೆಳ್ಳಗ ಕುರ್ಕುರು ಬೇಕಾದ್ರೆ ಗರಿಗರಿ ಬೇಕಾದ್ರೆ ತೆಳಗೆ ಹಾಕೋಬೇಕು. ಗರಿಗರಿ ಬೇಡಪ್ಪ ಅಂದ್ರೆ ಸ್ವಲ್ಪ ದಿಪ್ಪ ಹಾಕೋಬೋದು. ನೋಡಿರಿ, ಇದು ಮನೆಯಲ್ಲಿ ಬ್ಯಾಡಗಿ ಮೆಣಸಿಕಾಯಿಂದ ಮಾಡಿದಂಥ ಇದು ರೀ ಚಟ್ನಿ ರೀ. ಈ ಚಟ್ನಿ ನಾವು ಮನೆಯಲ್ಲಿ ಮಾಡಿವ್ರಿ. ಇದನ್ನು ಉಳ್ಳಿಗಡ್ಡೆ ಅದು ಹಾಕಿ ಇದನ್ನು ನಿಮ್ಗೆ ಒಂದು ಸಲ ನೀವು ಕಮೆಂಟ್ ಮಾಡಿರಿ ಅಂದ್ರೆ ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ರೀ. ಇದು ನೋಡಿ ಪುಟಾಣಿ ಚಟ್ನಿ ರೀ. ಪುಟಾಣಿ ಚಟ್ನಿ ಕೂಡ ಹಚ್ಬೇಕ್ರಿ. ಈ ರೀತಿ ಎಲ್ಲ ಮೇಲೆ ಸವರಿ ಇದ್ರ ಮೇಲೆ ನೀವು ಬೇಕಾದ್ರೆ ವೆಜಿಟೇಬಲ್ಸ್ ಹಾಕೋಬೋದು. ಬೇರೆ ಬೇರೆ ಗಜ್ಜರಿ, ಕೊತ್ತಂಬರಿ, ಸೌತೆಕಾಯಿ, ನೋಡಿ ತುಪ್ಪ ಮನೆಯಲ್ಲಿ ಕಾಯಿಸಿದಂಥ ಪ್ಯೂರ್ ಬೆಣ್ಣೆ ತುಪ್ಪ, ಯಾವುದೇ ಬ್ರ್ಯಾಂಡ್ ಕಂಪ್ನಿ ತುಪ್ಪ ಅಲ್ಲ. ಏನು ರೀ, ಈಗ ತುಂಬ ಸವರ್ತಿ ನೋಡ್ರಿ. ಅದನ್ನೆಲ್ಲ ಆ ರೀತಿ ಎಲ್ಲ ತುಂಬ ಮಾಡ್ತೀನಿ. ಇದು
ಭಾರಿ ಟೇಸ್ಟಿ ಅದ ರೀ, ಭಾರಿ ಹೆಲ್ತಿ ಅದ ರೀ ಮಕ್ಕಳಿಗೆ, ಮತ್ತು ಇದು ಪೌಷ್ಟಿಕ ಆಹಾರ ಅದ ರೀ. ಯಾಕೆ ದ್ವಿದಳ ಧಾನ್ಯಗಳು ನಾವು ಉಪಯೋಗ ಮಾಡೋದು ನೆನೆ ಹಾಕಿ ಮೊಳಕೆ ಬಂದು ತಿಂತಿರ್ತೀವಿ ರೀ. ಅದೇ ರೀತಿ ನಾವೇನು ಮಾಡೀವ್ರಿ, ಈಗ ಅದನ್ನು ನೆನೆ ಹಾಕಿ ದ್ವಿದಳ ಧಾನ್ಯಗಳನ್ನ ನೆನೆ ಹಾಕಿ ನಾವು ಅದನ್ನು ಮಿಕ್ಸರ್ಗೆ ಹಚ್ಚಿ ಈ ರೀತಿಯಾಗಿ ವಿಶೇಷ ಅಂದ್ರೆ ಸ್ಪೆಷಲ್ ಇದು ಮಸಾಲ ದೋಸೆ ರೀ. ಉದ್ದಿನ ಬೇಳೆ ಹಾಕಿ ಮಾಡೋದಕ್ಕಿಂತ ಏನಂತಿಲ್ಲ ಇದೊಂದು ರೀತಿ ಹೊಸ ಟೈಪ್ ರೀ. ಇದೊಂದು ಉದ್ದಿನ ಬೇಳೆ ನೆನೆಸಿ ಇದನ್ನು ಮಾಡಿ ಮಾಡೋದು ಏನಂತಿಲ್ಲ, ಇದೊಂದು ಟೈಪ್ ಹೊಸ ಟೈಪ್ ಭಾಳ ಜಲ್ದಿನ ಮಾಡ್ಬೋದು ರೀ ಇದನ್ನು. ಈಗ ನೋಡಿ ಬೇಕತ್ತದ್ರಿ, ಇದನ್ನು ತಿರುಗಿ ಹಾಕೋತೀನಿ ರೀ. ಈ ಮೊದಲೊಮ್ಮೆ ಮಸಾಲೆ ದೋಸೆದೊಂದು ನಾನು ರೆಸಿಪಿ ಮಾಡೀನಿ ರೀ, ನಮ್ಮ ವಿಡಿಯೋದಾಗ ನೋಡ್ಕೋಬೋದು ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ. ಇದು ನೀವು ಹೆಚ್ಚು ಬಾಳೋತನ ಬಿಟ್ಟರೆ ಕುರ್ಕುರು ಹಾಕ್ತಾರೆ, ಬೇಡ ಅಂದ್ರೆ ಲಘು ತೆಗೆದ ಮೆತ್ತಗೆ ಹಾಕ್ತಾರೆ ರೀ. ಈಗ ನೋಡಿ ಎಣ್ಣೆ ಅದೇ ರೀತಿ ಎಣ್ಣೆ ದೋಸೆ ಹಾಕೋತೀನಿ ನೋಡ್ರಿ. ಈಗ ನೋಡಿ ತವಾ ಕಾದದ್ರಿ, ಈಗ ಯಾವುದೇ ಸೋಡಾ ಅದು ಏನು ಉಪಯೋಗ ಮಾಡಿಲ್ಲ, ಅಗದಿ ಇದು ಅದ ರೀ. ಈಗ ಈ ರೀತಿ ನೀರು ಹಾಕಿ ಒರೆಸ್ಕೋಬೇಕು ರೀ. ಒರೆಸ್ಕೊಂಡ ರೀತಿ ಹಿಟ್ಟನ್ನು ಈ ರೀತಿ ಹಾಕೋಬೇಕ್ರಿ. ಮ್ಯಾಗಡೆ ಹಾಕಿನದಿ ಅದನ್ನ ಪೂರ್ತಿ ಚೆನ್ನಾಗಿ ತಿರುಗಬೇಕ್ರಿ, ಗರಗರನೆ. ನೋಡ್ರಿ ಯಾವ ರೀತಿ ತಿರುವಾಕತ್ತ ಸ್ನೇಹಿತರೆ, ಇದೇ ರೀತಿ ಚೆನ್ನಾಗಿ ತಿರುಗಬೇಕ್ರಿ ಅದು. ನೋಡ್ರಿ ಈಗ ಮ್ಯಾಗಡೆ ರೀತಿ ಕೆಂಪು ಚಟ್ನಿ ಏನು ಮನೆಯಲ್ಲಿ ತಯಾರು ಮಾಡ್ಕೊಂಡ್ರೆ ಬ್ಯಾಡಗಿ ಮೆಣಸಿನಕಾಯಿ ಅದನ್ನ ಹಾಕ್ತಾ ಇದ್ದೀವಿ. ಅದನ್ನ ಹಾಕಿ ಬ್ರೇಸರಿ ಚೆನ್ನಾಗಿ ಎಲ್ಲ ತುಂಬ ಮಾಡ್ಕೋಬೇಕ್ರಿ. ಏನಪ್ಪ ಮಾಡೋದು ಏನು ಬ್ರೇಕ್ಫಾಸ್ಟ್ ಮಾಡೋದು ಒಟ್ಟೆ ಚಿಂತೆ ಮಾಡಂಗಿಲ್ಲ ರೀ. ಎಲ್ಲ ತಿಂದು ಬೇಸರಾಗಿದ್ರೆ ಈ ರೀತಿ ಮಾಡ್ಕೋಬೋದ್ರಿ. ಇದು ನೋಡಿರಿ ಪುಟಾಣಿ ಚಟ್ನಿ ನೋಡಿ ಸ್ನೇಹಿತರೆ. ಇದೇನು ಪುಟಾಣಿ ಚಟ್ನಿ ಕೂಡ ನಾವು ಎಂತ ಮನೆಯಲ್ಲೇ ಮಾಡೀವ್ರಿ. ಇವೆಲ್ಲ ಯಾವ ರೀತಿ ಚಟ್ನಿ ಮಾಡೋದಂತ ನಾವು ಹಿಂದೆ ಎಲ್ಲ ವಿಡಿಯೋ ಮಾಡಿ ಹಾಕಿವ್ರಿ ನಮ್ಮ ಚಾನಲ್ದಾಗ. ಒಂದ್ಸಲ ಹೋಗಿ ಒಂದು ಸ್ವಲ್ಪ ನೋಡ್ರಿ ಸ್ನೇಹಿತರೆ. ಮ್ಯಾಗಡೆ ತುಪ್ಪ ರೀ, ಮ್ಯಾಗಡೆ ತುಪ್ಪ ಹಾಕ್ಕೊಂಡು ಮ್ಯಾಗ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ ರೀ. ಅದರ ಸಂಗಡ ತುಪ್ಪ ಹಾಕೋದ್ರಿ. ನೋಡಿರಿ ಯಾವ ರೀತಿ ಬ್ರಷ್ನಿಂದ ತುಂಬ ಮಾಡ್ತಾಯಿದ್ದೀವಿ. ಈಗ ಒಂದು ಇದನ್ನು ಮಾಡಿ ನಿಮಗೆ ತೋರಿಸಿರೋ ದೋಸೆ ಈಗ ಚೆನ್ನಾಗಿ ಬೇಯಬೇಕ್ರಿ. ಅದು ಅಲ್ಲಿವರು ಸ್ವಲ್ಪ ವೇಟ್ ಮಾಡೋಣ ಅಂತೀರಿ. ನೋಡ್ರಿ ಯಾವ ರೀತಿ ಬೇಯ್ತಾ ಇದೆ ಸ್ನೇಹಿತರೆ. ಇದು ಬೇಯೋವರೆಗೂ ಸ್ವಲ್ಪ ವೇಟ್ ಮಾಡೋಣ ರೀ. ನೋಡಿರಿ ಸ್ನೇಹಿತರೆ, ನೋಡಿ ಈ ರೀತಿಯಾಗಿ ಮಡ್ಚ್ಕೋಬೇಕು. ಎಷ್ಟು ಚಂದಾಗಿ ನೋಡ್ರಿ, ಎಷ್ಟು ಕಲರ್ ಬಂದದ ಏನು ರೀ. ಇದು ನೀವು ತುಪ್ಪ ಹಚ್ಚೆ ಮಾಡ್ಬೇಕಂತೇನಿಲ್ಲ, ಎಣ್ಣೆ ಹಚ್ಚೂ ಮಾಡ್ಬೋದು ರೀ. ನಾವು ಈ ತುಪ್ಪದ ಹಚ್ಚಿದೆವು, ಎಣ್ಣೆ ಹಚ್ಚಿ ಮಾಡ್ಬೋದು. ಇದೇ ರೀತಿ ನಾ ಮುಂದಿನ ಎಲ್ಲ ದೋಸೆಗಳನ್ನು ಹಾಕೋತೀನಿ ರೀ. ಇದನ್ನು ನೀವು ಬೇಕಾದ್ರೆ ಉತ್ತಪ್ಪನ ಮಾಡ್ಕೋಬೋದ್ರಿ. ಏನು ರೀ, ಇದಕ್ಕೆ ಉಳ್ಳಿಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿಕಾಯಿ, ಜೀರಿಗೆ ಹಾಕಿ ಏನು ರೀ ಉತ್ತಪ್ಪನ ಮಾಡ್ಬೋದು. ಉತ್ತಪ್ಪನ ಬರೀ ಹಾಕತ್ರಿ, ದ್ವಿದಳದ ಧಾನ್ಯದಿಂದ ಮಾಡಿದಂಥ ಉತ್ತಪ್ಪ ಅಂತೇಳಿ ಅದನ್ನು ಹಾಕತ್ರಿ. ಅದು ಒಂದು ಸಲ ಮಾಡಿ ತೋರಿಸ್ತೀನಿ ರೀ ಬೇಕಾರೆ. ನೀವು ಕಮೆಂಟ್ ಮಾಡಿದರೆ ನೀವು ಮನೆಯೊಳಗೆ ಮಾಡಿರಿ, ಯಾವ ರೀತಿ ಹಾಕತ್ತೆ ನೋಡಿರಿ. ನೋಡಿ ನಮಗೆ ಕಮೆಂಟ್ ಮಾಡಿರಿ, ನೀವು ಟೇಸ್ಟ್ ನೋಡಿರಿ ಯಾವ ರೀತಿ ಹಾಕತ್ತೆ ಅಂತ. ಸ್ನೇಹಿತರೆ, ಈ ದೋಸೆ ರೆಡಿ ಆಗ್ಯದ್ರಿ. ಈಗ ಈ ದ್ವಿದಳ ಧಾನ್ಯಗಳ ದೋಸೆ ರೀ ಇದು. ಏನು ರೀ ಈಗಾಗಲೇ ಹೇಳೀನಿ ಯಾವ ಧಾನ್ಯಗಳು ಉಪಯೋಗ ಮಾಡಿ ಅಂತ ಹೇಳಿದ್ದೀನಿ, ಅದನ್ನೇ ಹೇಳಂಗಲ್ಲ. ಈ ರೀತಿ ಆಗ್ಯದ ರೀ, ಭಾರಿ ಟೇಸ್ಟಿ ಆಗ್ಯಾವ ರೀ. ಇದು ಕಡ್ಲೆ ಹಿಟ್ಟಿಂದ ಚಟ್ನಿ ರೀ. ನಮ್ಮ ಉತ್ತರ ಕನ್ನಡದಾಗ ಹಳ್ಳಿ ಒಳಗೆ ಇದನ್ನು ಜಾಸ್ತಿ ಮಾಡ್ತಾರೆ ರೀ ಪುರಿ ಜೊತೆಗೆ. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದು ನೀವು ಕಮೆಂಟ್ ಬಾಕ್ಸ್ನಾಗ ಹೇಳಿದ್ರೆ ಹಾಕಿರಂದ್ರೆ ನಾನು ಮಾಡಿ ತೋರಿಸ್ತೇನೆ ರೀ. ಇದು ಕೊಬ್ಬರಿ ಚಟ್ನಿ ರೀ. ಹಸಿಕಾಯಿಯನ್ನು ತುರಿದು ಕೊಬ್ಬರಿಯನ್ನು ತುರಿದು ಮಾಡಿದಂಥ ಚಟ್ನಿ ರೀ. ಇದು ಜೋಡಿ ತಿನ್ನೋಕೆ ಭಾರಿ ಕಾಂಬಿನೇಷನ್ ರೀ ಇದು. ಏನು ರೀ, ಈ ಹಿಟ್ಟಿನಿಂದ ಉತ್ತಪ್ಪನು ಕೂಡ ಮಾಡ್ಕೋಬೋದು ರೀ. ಉತ್ತಪ್ಪ ಮಾಡೋಕ್ಕೂ ಬರ್ತದೆ ರೀ. ಇದು ಭಾರಿ ಚಲೋ ಅದ ರೀ, ಹೆಲ್ತಿ ಅದ ರೀ. ಅದು ದಿಢೀರ್ನ ತಯಾರು ಮಾಡ್ಬೋದು. ಏನು ರೀ, ಯಾವುದೇ ತೊಂದರೆ ಇಲ್ಲ, ಈಸಿ ಮೆಥಡ್ ಅದ, ಯಾವುದೇ ಸಮಸ್ಯೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ ಇವತ್ತಿನ ವಿಡಿಯೋ ಮುಗಿಸುತ್ತೇನೆ. ಮುಂದಿನ ವಿಡಿಯೋಕ್ಕೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು, ನಮಸ್ಕಾರ.